ಸರ್, ಈಗ ಇನ್ನೊಂದು ಡಿ ಕೆ ಶಿವಕುಮಾರ್ ಅವರ ಕ್ಷೇತ್ರ ಅಂದರೆ ಅವರು ತಮ್ಮನ ಕ್ಷೇತ್ರದಲ್ಲಿ ಕುಕ್ಕರ್ಗಳನ್ನು ಹಂಚ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನು ಏನು ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಇದನ್ನ ನಿಜವಾಗ್ಲೂ ಅನ್ಸುತ್ತಾ ಅಥವಾ ಏನಂದ್ರೆ ರಾಜಕೀಯ ಪ್ರೇರಿತ ಅನ್ಸುತ್ತಾ ನಿಮಗೆ? ಮಾಜಿ ಮುಖ್ಯಮಂತ್ರಿಗಳು ಕುಮಾರಸ್ವಾಮಿ ಅವರು ಹೇಳ್ತಾರೆ ಅಂದರೆ ಉಡಾಫಿಯಾಗಿ ಯಾವುದನ್ನು ಹೇಳಿರೋಕ್ಕೆ ಸಾಧ್ಯ ಇಲ್ಲ. ಅದನ್ನೇ ಅವರು ಪತ್ರಿಕಾಗೋಷ್ಠಿಯಲ್ಲಿ ಕೆಲವು ಪ್ರೂಫ್ಗಳನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಅವೆಲ್ಲವೂ ಕೂಡ ಚುನಾವಣಾ ಆಯೋಗ ತೀರ್ಮಾನ ಮಾಡ್ತದೆ. ಕರಡಿ ಸಂಗಣ್ಣ ಅವರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ನಮಗೆ ಟಿಕೆಟ್ ತಪ್ಪಿದ್ದಕ್ಕೆ ಯಾವುದೇ ಒಬ್ಬ ಕೇಂದ್ರದ ಅಥವಾ ರಾಜ್ಯದ ಬಿಜೆಪಿ ನಾಯಕರು ಇದುವರೆಗೆ ಮಾತುಕತೆ ನಡೆಸಿಲ್ಲ ಅಂತ. ಯಡಿಯೂರಪ್ಪನವರು 4-5 ಬಾರಿ ಅವರಿಗೆ ದೂರವಾಣಿ ಮುಖೇನ ಮಾತನಾಡಬೇಕು ಅಂತ ಪ್ರಯತ್ನ ಮಾಡಿದ್ದಾರೆ. ನಾನು ಕೂಡ ರಾಜ್ಯದ ಅಧ್ಯಕ್ಷರಾಗಿ ನನ್ನ ಕರ್ತವ್ಯ ಇದೆ, ನಾನು ಕೂಡ ಮಾತನಾಡ್ತಕ್ಕಂಥ ಪ್ರಯತ್ನ ಮಾಡಿದ್ದೇನೆ. ಅವ್ರು ದೂರವಾಣಿ ಕರೆಗೆ ಸಿಕ್ಕಿಲ್ಲ. ಕೊನೆ ಅವರ ಸುಪುತ್ರರಾಗಿರ್ತಕ್ಕಂಥ ಅಂಬರೀಷ್ ಕರಡಿ ಅವ್ರ ಹತ್ರ ನಾನೇ ಸ್ವತಃ ಮಾತನಾಡಿದ್ದೇನೆ. ಮತ್ತು ಕರಡಿ ಸಂಗಣ್ಣವರು ಅಭ್ಯರ್ಥಿ ಆಗಬೇಕು ಅಂತೇಳಿ ಫಸ್ಟು ಸಭೆಯಲ್ಲಿ ಹೇಳಿರ್ತಕ್ಕಂಥವ್ರು ಯಡಿಯೂರಪ್ಪನವರೇ. ಹಾಗಾಗಿ ಯಾವುದೇ ಒಂದು ತಪ್ಪು ಮಾಹಿತಿಯಿಂದ ಆ ರೀತಿ ಮಾತನಾಡ್ತಕ್ಕಂಥದ್ದು ಸರಿಯಲ್ಲ. ಎಲ್ಲರೂ ಕೂಡ ಕರಡಿ ಸಂಗಣ್ಣವ್ರ ಹೆಸರು ಹೇಳಿದ್ದಾರೆ. ಅಂತಿಮವಾಗಿ ನಮ್ಮ ಕೇಂದ್ರದ ವರಿಷ್ಠರು ತೀರ್ಮಾನ ಮಾಡಿದ್ದಾರೆ. ಈಗ ಬಿಜೆಪಿಗೆ ಯಾವೆಲ್ಲ ನಾಯಕರುಗಳಿಗೆ ಟಿಕೆಟ್ ಸಿಗ್ತಾ ಇಲ್ಲ, ಕಾಂಗ್ರೆಸ್ ನಾಯಕರುಗಳು ಅಂದ್ರೆ ಗಾಳ ಹಾಕ್ತಾ ಇರುವಂಥದ್ದು ಸ್ವತಃ